ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ರಾಜ್ಯದ ಸಹಕಾರಿ ರಂಗದಲ್ಲೇ ಪ್ರತಿಷ್ಠೆಯ ಕಣವಾಗಿರ್ತಕ್ಕಂಥ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣಾ ಪ್ರಕ್ರಿಯೆ ಆರಂಭವಾಗಿದೆ. ಈ ಒಂದು ಚುನಾವಣೆಯಲ್ಲಿ ರಾಜ್ಯದ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಘಟಾನುಘಟಿಗಳು ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ತೊಡಗಿರ್ತಕ್ಕಂಥದ್ದು. ಭಾಳ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಬಣಗಳ ನಡುವೆ ಒಂದು ರೀತಿ ಜಿದ್ದಿನ ಪೈಪೋಟಿ ಎದುರಾಗುವಂಥ ಒಂದು ಲಕ್ಷಣಗಳು ಕಂಡುಬರ್ತಾ ಇದ್ದಾವೆ. ಸಿಎಂ ಬಣದಿಂದ ಅಂದರೆ ಸಿಎಂ ಆಪ್ತವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಮಾಜಿ ಸಹಕಾರ ಸಚಿವ ಹಾಗೂ ಹಾಲಿ ಶಾಸಕರಾಗಿರ್ತಕ್ಕಂಥ KN ರಾಜಣ್ಣನವರು ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಶಿವಕುಮಾರ್ ಅವರ ಸಂಬಂಧಿಕರು ಆಗಿರ್ತಕ್ಕಂಥ MLC ರವಿ, ಮತ್ತೊಂದು ಕಡೆಯಾಗಿ ಶಿವಮೊಗ್ಗದ ಮಂಜುನಾಥ್ ಗೌಡ, ಈ ಇಬ್ಬರೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದಿಂದ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಸೊ ಹೀಗಾಗಿ KN ರಾಜಣ್ಣ ವರ್ಸಸ್ MLC ರವಿ ಅಥವಾ ಮಂಜುನಾಥ್ ಗೌಡ ನಡುವೆ ಜಿದ್ದಿನ ಪೈಪೋಟಿ, ಮತ್ತೊಂದು ಕಡೆಯಾಗಿ CM ಮತ್ತು DCM ನಡುವೆ ಒಂದು ರೀತಿ ಪ್ರತಿಷ್ಠೆಗೆ ಕಾರಣವಾಗ್ಬೋದು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ರಾಜ್ಯದಲ್ಲಿರ್ತಕ್ಕಂಥ 21 ಕೇಂದ್ರ ಜಿಲ್ಲಾ ಸಹಕಾರ ಬ್ಯಾಂಕ್ಗಳಿಂದ ಪ್ರತಿ ಬ್ಯಾಂಕ್ಗಳಿಂದ ಒಬ್ಬೊಬ್ಬ ರೆಪ್ರೆಸೆಂಟೇಟಿವನ್ನು ಡೆಲಿಗೇಟ್ಸನ್ನು ಇಲ್ಲಿಗೆ ಅಂದರೆ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಆ ಒಂದು ಪ್ರತಿನಿಧಿಗಳು ಇದೀಗ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. 21 ನಿರ್ದೇಶಕ ಸ್ಥಾನಗಳ ಪೈಕಿ 19ರಲ್ಲಿ ಚುನಾವಣೆ ನಡೆದಿರ್ತಕ್ಕಂಥದ್ದು. 19 ಮಂದಿ ನಿರ್ದೇಶಕ ಸ್ಥಾನಕ್ಕೆ ಈಗಾಗಲೇ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಮತ್ತೊಂದು ಕಡೆಯಾಗಿ ಕೋಲಾರ ಮತ್ತು ಬಾಗಲಕೋಟೆ DCC ಬ್ಯಾಂಕ್ಗಳಿಂದ ಚುನಾವಣೆ ನಡೆದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಆ ಎರಡೂ ಜಿಲ್ಲೆಗಳಿಂದ ಯಾವುದೇ ರೀತಿಯಾದಂಥ ಪ್ರತಿನಿಧಿಗಳು ರೆಪ್ರೆಸೆಂಟೇಟಿವ್ ಆಗಿ ಅಪೆಕ್ಸ್ ಬ್ಯಾಂಕ್ಗೆ ಬಂದಿಲ್ಲ. ಇನ್ನು ಶೀಘ್ರದಲ್ಲೇ ಮುಂದಿನ 15 ದಿನಗಳ ಅವಧಿಯೊಳಗಾಗಿ ಈ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ನಡೆಸಲೇಬೇಕಾಗುತ್ತೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವಂಥ ಒಂದು ಸಾಧ್ಯತೆಗಳಿರ್ತಕ್ಕಂಥದ್ದು. ಸೊ ಹೀಗಾಗಿ KN ರಾಜಣ್ಣನವರು ಏನು ಮಂತ್ರಿ ಸ್ಥಾನ ಕಳೆದುಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಅವ್ರಿಗೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನವನ್ನು ಕೊಡಿಸೋದ್ರ ಮುಖಾಂತರ ಅವರ ಒಂದು ಮನವೊಲಿಕೆ ಆಗುವಂಥ ಒಂದು ನಿಟ್ಟಿನಲ್ಲಿ ಮನವೊಲಿಕೆ ಮಾಡುವಂಥ ಒಂದು ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ತಮಗೆ ಸದಾ ತೊಡ್ತಾ ಇರ್ತಕ್ಕಂಥ, ತಮಗೆ ಮುಜುಗರವನ್ನು ತಂದೊಡ್ದಂಥ, ತಮಗೆ ನೇರವಾಗಿ ವಾಗ್ದಾಳಿಯನ್ನು ನಡೆಸ್ತಾ ಇರ್ತಕ್ಕಂಥ KN ರಾಜಣ್ಣನವ್ರಿಗೆ ತಿರುಗೇಟನ್ನು ಕೊಡಬೇಕು, KN ರಾಜಣ್ಣನವ್ರನ್ನ ಸಹಕಾರಿ ರಂಗದಲ್ಲಿ ಅವ್ರಿಗೆ ಹಿನ್ನಡೆಯನ್ನು ತರಬೇಕು, ಅವ್ರಿಗೆ ಒಂದು ರೀತಿ ಮುಜುಗರ ತರಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಇದೀಗ DCM DK ಶಿವಕುಮಾರ್ ಅವರು ಕೂಡ ತಮ್ಮ ಬಣದಿಂದ ಇಬ್ಬರು ಆಕಾಂಕ್ಷಿಗಳನ್ನು ಚೂಸ್ ಮಾಡ್ಕೊಂಡಿರ್ತಕ್ಕಂಥದ್ದು. ಒಂದು MLC ರವಿಕುಮಾರ್ ಅಂದರೆ ಬೆಂಗಳೂರು DCC ಬ್ಯಾಂಕ್ನಿಂದ ಅಪೆಕ್ಸ್ ಬ್ಯಾಂಕ್ ಪ್ರತಿನಿಧಿಯಾಗಿ ಬಂದಿರತಕ್ಕಂಥವ್ರು ರವಿ, ಅವರನ್ನು ಕೂಡ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರ ಸಲ್ಲಿಸಿರ್ತಕ್ಕಂಥದ್ದು. ಮತ್ತೊಂದು ಕಡೆಯಾಗಿ ಶಿವಮೊಗ್ಗದಿಂದ ರೆಪ್ರೆಸೆಂಟೇಟಿವ್ ಆಗಿ ಡೆಲಿಗೇಟ್ಸ್ ಆಗಿ ಬಂದಿರತಕ್ಕಂಥ ಮಂಜುನಾಥ್ ಗೌಡವರು ಕೂಡ ನಾಮಪತ್ರವನ್ನು ಸಲ್ಲಿಸಿರ್ತಕ್ಕಂಥದ್ದು. ಸೊ ಹೀಗಾಗಿ ಅವರ ಇಬ್ಬರಲ್ಲಿ ಒಬ್ಬರನ್ನು ತಮ್ಮ ಬಣದಿಂದ ಅಧ್ಯಕ್ಷ ಸ್ಥಾನಕ್ಕೆ ಕಂಟೆಸ್ಟ್ ಮಾಡಿಸಿ ಅಂದರೆ ಕಣಕ್ಕಿಳಿಸಿ KN ರಾಜಣ್ಣನವ್ರಿಗೆ ಒಂದು ರೀತಿ ಹಿನ್ನಡೆ ತರಬೇಕು ಅಂತ 19 ಮಂದಿ ನಿರ್ದೇಶಕರ ಪೈಕಿ ಒಂದಷ್ಟು ಮಂದಿ ನಿರ್ದೇಶಕರನ್ನು ತಮ್ಮತ್ತ ಸೆಳೆದು ಮಂಜುನಾಥ್ ಗೌಡ ಅಥವಾ ರವಿಯವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಕೂರಿಸಿದ್ದೇ ಆಗಿದ್ದಲ್ಲಿ KN ರಾಜಣ್ಣನವ್ರಿಗೆ ಹಿನ್ನಡೆ ಆಗುತ್ತೆ. ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೂಡ ಇದೊಂದು ರೀತಿ ಮುಖಭಂಗ ಉಂಟಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಯಾಕಂತ ಹೇಳಿದ್ರೆ KN ರಾಜಣ್ಣನವರು CM ಸಿದ್ದರಾಮಯ್ಯನವರ ಪರಮಾಪ್ತರು, ಸದಾ CM ಸಿದ್ದರಾಮಯ್ಯನವರ ಪರವಾಗಿ ಬ್ಯಾಟ್ ಬೀಸ್ತಾ ಇರ್ತಕ್ಕಂಥದ್ದು. ಆದರೆ ಇತ್ತೀಚೆಗೆ DCM DK ಶಿವಕುಮಾರ್ ಅವರು ತಮ್ಮ ಗೆಸ್ಟ್ ಹೌಸ್ಗೆ ಭೇಟಿ ಕೊಟ್ಟು ತಮ್ಮ ಜೊತೆ ಮಾತನಾಡಿದಂಥ ಬಳಿಕ ರಾಜಣ್ಣನವರು ಎಲ್ಲ ಒಂದು ಕಡೆಗೆ ಸಾಫ್ಟ್ ಕಾರ್ನರ್ ತೋರಿದ್ರ ರಾಜಣ್ಣವ್ರ ಬಗ್ಗೆ ಅನ್ನುವಂಥ ಒಂದು ನಿಟ್ಟಲ್ಲಿ ಚರ್ಚೆ ಆಗ್ತಾಯಿತ್ತು. ಆದರೆ ಇದಕ್ಕೆ ತದ್ವಿರುದ್ಧ ಎಂಬಂತೆ ಇದೀಗ MLC ರವಿ ಅಥವಾ ಶಿವಮೊಗ್ಗದ ಮಂಜುನಾಥ್ ಗೌಡ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸ್ತಾರೆ ಎನ್ನುವಂಥ ಒಂದು ಮಾಹಿತಿ ಇದೀಗ KPCC ಪಡಸಾಲೆಯಲ್ಲಿ ಮತ್ತು ಚಾಮರಾಜಪೇಟೆಯ ಅಪೆಕ್ಸ್ ಬ್ಯಾಂಕ್ ಬಳಿ ಕೇಳಿಬರ್ತಾ ಇರ್ತಕ್ಕಂಥ ಮಹತ್ವದ ಚರ್ಚೆ ಹಿನ್ನೆಲೆಯಲ್ಲಿ ಇದೀಗ ಎಲ್ಲ ಒಂದು ಕಡೆಯಾಗಿ ನಾಯಕತ್ವ ಬಿಕ್ಕಟ್ಟಿನ ನಡುವೆ ಅಪೆಕ್ಸ್ ಬ್ಯಾಂಕ್ ಚುನಾವಣೆ CM ಮತ್ತು DCMಗೆ ಒಂದು ರೀತಿ ಪ್ರತಿಷ್ಠೆಯ ಕಣವಾಗಿ ಉದ್ಭವ ಆಯಿತಾ ಅಂಥದ್ದೊಂದು ಸನ್ನಿವೇಶವನ್ನು, ಅಂಥದ್ದೊಂದು ಜಿದ್ದಿಯ ಪೈಪೋಟಿಯನ್ನು ಅಪೆಕ್ಸ್ ಬ್ಯಾಂಕ್ ಚುನಾವಣೆ ತಂದೊಡ್ತಾ ಅನ್ನುವಂಥ ಒಂದು ನಿಟ್ಟಿನಲ್ಲಿ. ಸೊ ಹೀಗಾಗಿ ಶೀಘ್ರದಲ್ಲೇ ಮುಂದಿನ 15 ದಿನಗಳ ಅವಧಿಯಲ್ಲಿ ನಡೆಯುವಂಥ ಈ ಒಂದು ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆಯಲ್ಲಿ CM ಬಣ ಮೇಲ್ಗೈ ಸಾಧಿಸುತ್ತಾ ಅಥವಾ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಬಣ ಮೇಲ್ಗೈ ಸಾಧಿಸುತ್ತಾ ಅಥವಾ ಯಾರಾದರೂ ಇಬ್ಬರಲ್ಲಿ ಒಬ್ಬರು ರಾಜಿಯಾಗಿ ಅವಿರೋಧವಾಗಿ ಆಯ್ಕೆ ಮಾಡ್ತಾರಾ ಅನ್ನುವಂಥ ಒಂದು ನಿಟ್ಟಲ್ಲಿ ನಾನಾ ರೀತಿಯಾದಂಥ ವ್ಯಾಖ್ಯಾನಗಳು, ವಿಶ್ಲೇಷಣೆಗಳು ಕೂಡ ಇವತ್ತಿನ ಒಂದು ಅಪೆಕ್ಸ್ ಬ್ಯಾಂಕ್ ಚುನಾವಣಾ ಪ್ರಕ್ರಿಯೆಯಿಂದ ಹೊರಹೊಮ್ಮಿರ್ತಕ್ಕಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ಶಿವಪ್ಪ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ.
ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.